ನೀವು ಯೂಟ್ಯೂಬ್ ಸ್ಟುಡಿಯೋ ಓಪನ್ ಮಾಡಿದಾಗ ಪ್ರೈಸಿಂಗ್ ನ್ಯೂ ಮೆಂಬರ್ ಅಂತ ಹೇಳಿ ಒಂದು ಮೆಸೇಜ್ ಕಾಣಿಸ್ತಾ ಇರುತ್ತೆ. ಈ ಮೆಸೇಜ್ ಏನಾದ್ರೂ ಬಂದಿದೆ ಅಂತ ಅಂದ್ರೆ ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ, ಸಬ್ಸ್ಕ್ರೈಬರ್ಸ್ ಕಡಿಮೆ ಆಗ್ತಾರಾ, ಏನಾದ್ರೂ ಯೂಟ್ಯೂಬ್ ಇಂದ ಅಮೌಂಟ್ ಬರಲ್ವಾ, ಇಂಥದ್ದೇನಾದ್ರೂ ಕನ್ಫ್ಯೂಷನ್ಸ್ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಇದನ್ನ ಓಪನ್ ಮಾಡ್ಬಿಟ್ಟು ನಾವ್ ಏನ್ ಮಾಡ್ಬೇಕು ಅನ್ನೋದೆಲ್ಲ ಕನ್ಫ್ಯೂಷನ್ಸ್ ಇದ್ದೇ ಇರುತ್ತಲ್ವಾ. ಅದಕ್ಕೆ ನಾನಿವತ್ತು ಕಂಪ್ಲೀಟ್ ಆಗಿ ಏನ್ ಮಾಡ್ಬೇಕು, ಮೆಂಬರ್ಶಿಪ್ ಅಂದ್ರೆ ಏನು, ಯಾಕೆ ಮೆಂಬರ್ಶಿಪ್ ನ ನಮ್ಗಲ್ಲಿ ಮೆಸೇಜ್ ಬಂದಿದೆ, ಇದರಿಂದ ಏನ್ ಪ್ರಾಬ್ಲಮ್ ಆಗಿದೆ, ಏನಾದ್ರೂ ಪ್ರಾಬ್ಲಮ್ ಆಗಿದ್ಯಾ, ನಾವೇನಾದ್ರೂ ಚೇಂಜಸ್ ಮಾಡ್ಬೇಕಾ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಹೇಳ್ತೀನಿ. ವಿಡಿಯೋದು ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಮೇನ್ ಆಗಿ ನಾನು ಹೇಳ್ಬೇಕಾಗಿರೋದು ಮೆಂಬರ್ಶಿಪ್ ಅಂದ್ರೆ ಏನು. ಮೆಂಬರ್ಶಿಪ್ ಅಂದ್ರೆ ಏನು ಅಂತಾನೆ ಕೆಲವಷ್ಟು ಜನಕ್ಕೆ ಗೊತ್ತಿರಲ್ಲ. ಮೆಂಬರ್ಶಿಪ್ ಅಂತ ಅಂದ್ರೆ ಈಗ ನಿಮ್ಗೆ ಯಾವ್ದಾದ್ರು ಒಂದು ಚಾನಲ್ ಇಷ್ಟ ಆಗಿರುತ್ತೆ. ಆ ಚಾನಲ್ ಇಷ್ಟ ಆಗಿದೆ ಅಂತ ಅಂದ್ರೆ ನೀವು ಅಲ್ಲಿ ಒಂದಿಷ್ಟು ಅಮೌಂಟ್ ಅಂತ ಹೇಳಿ ಕೊಟ್ಬಿಟ್ಟು ಮೆಂಬರ್ಶಿಪ್ ನ ತಗೊಳೋದು. ಇವಾಗ ಮಂತ್ಲಿ ಒಂದು 60 ರೂಪೀಸ್ ಕೊಟ್ಬಿಟ್ಟು ನೀವು ಮೆಂಬರ್ಶಿಪ್ ತಗೊಳೋದು, ಈ ರೀತಿ ಎಲ್ಲ ಮಾಡೋದನ್ನ ಮೆಂಬರ್ಶಿಪ್ ಅಂತ ಹೇಳಿ ಕರೀತಾರೆ. ಇದರಿಂದ ಏನು ಉಪಯೋಗ ಆಗುತ್ತೆ ಅಂತ ಅಂದ್ರೆ, ನೀವು ಇವಾಗ ಯಾರನ್ನಾರು ಒಬ್ರು ಚಾನಲ್ ಅಲ್ಲಿ ಯಾರ್ದಾರು ಇವಾಗ 2 ಬೈಟ್ಸ್ ಕನ್ನಡನ ನೋಡ್ತಾ ಇದ್ದೀರಾ. 2 ಬೈಟ್ಸ್ ಕನ್ನಡದಲ್ಲಿ ನೀವೇನ್ ಮಾಡ್ತೀರಾ, ಇವಾಗ ನಾನು ಮಾಡ್ತಿರುವಂತ ಕಂಟೆಂಟ್ ಗಳು ನಿಮ್ಗೆ ಇಷ್ಟ ಆಗಿದೆ, ನೀವು ಅದನ್ನ ಪರ್ಚೇಸ್ ಮಾಡ್ತೀರಾ. ಪರ್ಚೇಸ್ ಮಾಡಿದಾಗ ನೀವು ಅಲ್ಲಿ ಸ್ಟಿಕ್ಕರ್ಸ್ ಕೊಡ್ಬೋದು, ನನಗೆ ಬ್ಯಾಡ್ಜಸ್ ಕೊಡ್ಬೋದು, ಇಂಥದ್ದೇನಾದ್ರೂ ಕೊಡ್ಬೋದು. ಇದನ್ನೆಲ್ಲ ಕೊಡೋದ್ರಿಂದ ಇದರಿಂದ ಏನ್ ಹೆಲ್ಪ್ ಆಗುತ್ತೆ ಅಂದ್ರೆ, ಕ್ರಿಯೇಟರ್ಸ್, ನಾನಿವಾಗ ಯೂಟ್ಯೂಬ್ ವಿಡಿಯೋನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಇದು ನನಗೆ ಹೆಲ್ಪ್ ಆಗುತ್ತೆ. ಈ ರೀತಿ ನೀವು ಮಾಡ್ಬೋದು. ಇದನ್ನೇ ಮೆಂಬರ್ಶಿಪ್ ಅಂತ ಹೇಳಿ ಕರೆಯೋದು. ಯಾಕೆ ಈ ಮೆಂಬರ್ಶಿಪ್ ನ ನಾವು ಇವಾಗ ಸ್ಟಾರ್ಟ್ ಮಾಡಿದ್ದಾರೆ, ಮೆಂಬರ್ಶಿಪ್ ಇವಾಗ ಮತ್ತೆ ಯಾಕೆ ಈ ರೀತಿ ಪ್ರೈಸಿಂಗ್ ಮೆಂಬರ್ಶಿಪ್ ಅಂತ ಹೇಳಿ ನ್ಯೂ ಮೆಂಬರ್ ಅಂತ ಬಂದಿದೆ ಅಂದ್ರೆ, ಇದು ಹಳೆ ಮೆಂಬರ್ಸ್ ಯಾರ್ಯಾರು ಇವಾಗ ಆಲ್ರೆಡಿ ಮೆಂಬರ್ಶಿಪ್ ನ ಬೇರೆ ಚಾನಲ್ ತಗೊಂಡಿದ್ದೀರಲ್ಲ, ಅವರಿಗೆ ಯಾವುದೇ ರೀತಿ ಅಂತ ಎಫೆಕ್ಟ್ ಆಗೋದಿಲ್ಲ. ನೀವೇನು ತಲೆ ಕೆಡ್ಸ್ಕೊಳೋ ಅವಶ್ಯಕತೆನೇ ಇಲ್ಲ. ಯಾಕಂತಂದ್ರೆ ನಿಮ್ಗೆ ಯಾವುದೇ ರೀತಿ ಅಂತ ಎಫೆಕ್ಟ್ ಆಗಲ್ಲ. ನೀವ್ ಎಷ್ಟು ಇವಾಗ ಪೇ ಮಾಡ್ತಾ ಇರ್ತೀರಲ್ವಾ, ಅದ ಹಂಗೆ ಇರುತ್ತೆ, ಮತ್ತೇನೋ ನಿಮ್ಗೆ ಚೇಂಜಸ್ ಆಗಲ್ಲ. ಆದ್ರೆ ಹೊಸದಾಗಿ ಯಾರಾದ್ರೂ ಮೆಂಬರ್ಶಿಪ್ ನ ತಗೊಳ್ತಾ ಇದಾರೆ ಅಂತ ಅಂದ್ರೆ ಅವರಿಗೆ ಅಲ್ಲಿ ಮೆಂಬರ್ಶಿಪ್ ಅಲ್ಲಿ ಅಮೌಂಟ್ ಚೇಂಜ್ ಆಗಿರುತ್ತೆ. ಅಮೌಂಟ್ ಯಾಕೆ ಚೇಂಜ್ ಆಗುತ್ತೆ ಅಂತ ಅಂದ್ರೆ, ಇವಾಗ ಬೇರೆ ಬೇರೆ ದೇಶದಲ್ಲೆಲ್ಲ ಏನಾಗ್ತಾ ಇದೆ ಅಂತ ಅಂದ್ರೆ ಅವ್ರದ್ದು ಕರೆನ್ಸಿ ಚೇಂಜ್ ಆಗ್ತಾ ಇರುತ್ತೆ, ಆವಾಗ ಅಲ್ಲಿ ಅಮೌಂಟ್ ಚೇಂಜ್ ಆಗ್ತಾ ಇರುತ್ತೆ. ಅದಕ್ಕೆ ಯೂಟ್ಯೂಬ್ ನಲ್ಲಿ ಇವಾಗ ಮೆಂಬರ್ಶಿಪ್, ಅದು ಪ್ರೈಸಿಂಗ್ ಮೆಂಬರ್ ಅಂತ ಹೇಳಿ ನ್ಯೂ ಆಗಿ ಅದು ಹೊಸದಾಗಿ ಮಾಡಿರೋದು. ಅದಕ್ಕೆ ಯಾಕಂತಂದ್ರೆ ಇಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ, ಆವಾಗ ನಾವು ಇಲ್ಲಿ ಅಮೌಂಟ್ ನ ಚೇಂಜ್ ಮಾಡ್ಬೇಕಾಗುತ್ತೆ. ಆ ರೀತಿ ಇಲ್ಲಿ ಯಾರಾದ್ರೂ ಹೊಸದಾಗಿ ಮೆಂಬರ್ ಆಗಿ ನೀವು ಬೇರೆ ಯಾವ್ದಕ್ಕಾದ್ರೂ ಚಾನಲ್ ಮೆಂಬರ್ ಆಗಿ ನೀವು ಜಾಯ್ನ್ ಆಗ್ತಾ ಇದ್ದೀರಾ ಅಂತಂದ್ರೆ ಮಾಡ್ಬೋದು, ಈ ರೀತಿ ಮಾಡ್ಕೊಳ್ಬಹುದು. ಅಲ್ಲಿ ಏನ್ ಪ್ರೈಸ್ ಇರುತ್ತೋ ಅದನ್ನ ಅಪ್ಡೇಟ್ ಮಾಡ್ಬೋದು. ಇಲ್ಲ ಅಂತಂದ್ರೆ ಅಲ್ಲಿ ನೀವು ಚೆಕ್ ಮಾಡಿ ನೋಡ್ಬೋದು. ಫಸ್ಟ್ ಅದನ್ನ ಓಪನ್ ಮಾಡ್ಬಿಟ್ಟು ಅಲ್ಲಿ ಏನೇನಿದೆ, ಏನ್ ಪ್ರಾಬ್ಲಮ್ಸ್ ಇದೆ, ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿ ಕಂಪ್ಲೀಟ್ ಆಗಿ ಚೆಕ್ ಮಾಡಿ ಓದ್ಬಿಟ್ಟು ಅಲ್ಲಿ ನಿಮ್ಗೆ ಅದ ಇಷ್ಟ ಆದ್ರೆ ಅಕ್ಸೆಪ್ಟ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಅಕ್ಸೆಪ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಒಬ್ಬ ಚಾನಲ್ ಅಲ್ಲಿ ಮೆಂಬರ್ ಆಗ್ಬೇಕು ಅಂತ ಇದ್ರೆ ಮೆಂಬರ್ ಆಗ್ಬೋದು. ಮೆಂಬರ್ ಆಗ್ಬೇಕು ಏನೋ ಅನ್ನೋದೇನಿಲ್ಲ, ಜಸ್ಟ್ ಅವ್ರ ವಿಡಿಯೋ ಹಾಕಿದ್ರೆ ನಾನು ವಿಡಿಯೋ ನೋಡ್ತೀನಿ ಅನ್ನೋದಿದ್ರೆ ನೋಡ್ಬೋದು. ಈ ಮೆಂಬರ್ಶಿಪ್ ಇಂದ ಇನ್ನೇನ್ ನಿಮ್ಗೇನು ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ, ನಾವೇನಾದ್ರೂ ವಿಡಿಯೋಸ್ ಗಳನ್ನ ಹಾಕ್ತಿವಲ್ವಾ, ಅವಾಗ ನಿಮ್ಗೆ ಬೇಗ ನಿಮ್ಗೆ ಫಸ್ಟ್ ಬರುತ್ತೆ, ಮೆಂಬರ್ಸ್ಗೆ ಫಸ್ಟ್ ಬರುತ್ತೆ. ಇವಾಗ ನಾವು ಒಂದು 6 o'clock ನಾವು ಸ್ಕೆಡ್ಯೂಲ್ ಮಾಡಿಟ್ಟಿದೀವಿ ಅಂತಂದ್ರೆ ನಿಮ್ಗೆ ಒಂದು 5 o'clock ಅದು ಬರುತ್ತೆ. ಅಲ್ಲಿ ಮೆಂಬರ್ಸ್ ಅಂತ ಹೇಳಿ ಆಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮೆಂಬರ್ಸ್ಗೂ ಬರುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ನಿಮ್ಗೆ ಇಷ್ಟ ಇದ್ರೆ ಮಾತ್ರ ಇಲ್ಲಿ ಅಪ್ಡೇಟ್ ಮಾಡ್ಬೋದು, ನೀವು ಅಮೌಂಟ್ ನ ಪೇ ಮಾಡ್ಬೋದು. ಇಲ್ಲಿ ಇನ್ನೊಂದು ಬೆನಿಫಿಟ್ ಏನು ಅಂತ ಅಂದ್ರೆ, ನೀವು ತಿಂಗಳಿಗೂ ಪೇ ಮಾಡ್ಬೋದಾ, ವರ್ಷಕ್ಕೂ ಪೇ ಮಾಡ್ಬೋದಾ ಅಂತದೇನಾದ್ರೆ ಕನ್ಫ್ಯೂಷನ್ಸ್ ಇರುತ್ತಲ್ಲ ನಿಮ್ಗೆ, ಅವಾಗ ನೀವೇನ್ ಮಾಡ್ಬೇಕು ಅಂದ್ರೆ ವರ್ಷದಲ್ಲಿ ನೀವು ಮ್ಯಾನ್ಯುವಲ್ ಆಗಿ ಅಮೌಂಟ್ ನ ಅಪ್ಡೇಟ್ ಮಾಡ್ಬೋದು. ಇಷ್ಟ ಅಮೌಂಟ್ ಅಂತೇಳಿ ನಾನು ಈ ಚಾನಲ್ ಕೊಡ್ತೀನಿ, ಅವ್ರದ್ದು ಏನ್ ವಿಡಿಯೋಸ್ ಗಳನ್ನ ನಾವು ಬರುತ್ತೆ ಅದನ್ನ ನಾನು ನೋಡ್ತೀನಿ ಅನ್ನೋದಾದ್ರೆ ಇದನ್ನ ಅಪ್ಡೇಟ್ ನ ನೀವು ಯೂಸ್ ಮಾಡ್ಕೊಳ್ಬಹುದು. ಈ ರೀತಿ ವರ್ಷಕ್ಕೆ ಒಂದ್ಸಲಿ ಬೇಕಾದ್ರೂ ನೀವು ಅಪ್ಡೇಟ್ ನ ಮಾಡ್ಬೋದು. ನೀವು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ಭಯ ಪಡೋ ಅವಶ್ಯಕತೆನೇ ಇಲ್ಲ. ನಿಮ್ಗೆ ಏನಾದ್ರು ಕಾಪಿರೈಟ್ಸ್ ಬರುತ್ತಾ, ಇಲ್ಲೇನಾದ್ರು ಯಾರೋ ಸಬ್ಸ್ಕ್ರೈಬರ್ಸ್ ನಿಮ್ಗೆ ಬರೋದಿಲ್ವಾ, ಆಮೇಲೆ ಯೂಟ್ಯೂಬ್ ಅಲ್ಲಿ ಬರೋ ಇನ್ಕಮ್ ಏನಾದ್ರೂ ಕಮ್ಮಿ ಆಗುತ್ತಾ, ಇನ್ನೇನಾದ್ರೂ ಕನ್ಫ್ಯೂಷನ್ಸ್ ಇರುತ್ತಲ್ವಾ, ಅದೇನು ಇಲ್ಲ. ನಿಮ್ಗೆ ಇಷ್ಟ ಇದ್ರೆ ಅಪ್ಡೇಟ್ ಮಾಡ್ಬೋದು, ಇಷ್ಟ ಇಲ್ಲ ಅಂದ್ರೆ ಅಪ್ಡೇಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಇದನ್ನ ಯಾವ್ದು ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಗೆ ಏನಾದ್ರೂ ಅಪ್ಡೇಟ್ ಬೇಕಾಗಿದ್ರೆ, ಅಲ್ಲಿ ಏನಾದ್ರೂ ನಿಮ್ಗೆ ಗೊತ್ತಾಗಿಲ್ಲ ಅಂತಂದ್ರೆ ನನಗೆ ಕಮೆಂಟ್ ಮಾಡಿದಾಗ ನಾನು ರಿಪ್ಲೈ ಮಾಡ್ತೀನಿ. ಏನ್ ಮಾಡ್ಬೇಕು, ಎಲ್ಲಿ ಚೇಂಜಸ್ ಆಗಿದೆ, ಏನ್ ಚೇಂಜಸ್ ಮಾಡ್ಬೇಕು ಅನ್ನೋದನ್ನ ನಾನು ರಿಪ್ಲೈ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಇಷ್ಟ ಆಗಿತ್ತು, ಈ ವಿಡಿಯೋ ಇಷ್ಟ ಆಗಿತ್ತು, ಏನಾದ್ರೂ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ.
ಟೂ ಬೈಟ್ಸ್ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದ್ರ ಜೊತೆಗೆ ಹೈಪ್ ಅಂತೇಳಿ ನಿಮ್ಗೆ ಕಮೆಂಟ್ ಅಲ್ಲಿ ಹೋದ್ರೆ ಕಾಣಿಸ್ತಾ ಇರುತ್ತೆ, ಅಲ್ಲಿ ಹೈಪ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ ನನ್ಗೆ ಕಮೆಂಟ್ ಮಾಡಿ. ಇದ್ ನಿಮ್ಗೆ ಹೇಗ್ ಅನ್ಸ್ತು? ಯೂಟ್ಯೂಬ್ ಅಲ್ಲಿ ಒಂದು ಅಪ್ಡೇಟ್ ಬಂದಿದೆಯಲ್ಲ, ಈ ಅಪ್ಡೇಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ, ಹೇಗ್ ಅನ್ಸ್ತು? ಇದನ್ನೆಲ್ಲ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.